ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಒಬ್ಬ ಸಾಹಿತಿಯ ಪರಿಚಯ ಪಂಜೆ ಮಂಗೇಶರಾಯರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಪಂಜೆ ಮಂಗೇಶರಾಯರು ಫೆಬ್ರವರಿ 22, 1874ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸ್ತಾರೆ. ಇವರ ಮನೆ ಮಾತು ಬಂದು ಕೊಂಕಣಿ. ಇವರ ಪೂರ್ವಜರು ಪ್ರಸಿದ್ಧ ಪುಣ್ಯಕ್ಷೇತ್ರವಾದಂತಹ ಕುಕ್ಕೆ ಸುಬ್ರಹ್ಮಣ್ಯದ ಸಮೀಪದ ಪಂಜ ಎಂಬ ಊರಿನವರಾಗಿದ್ದರಿಂದ ಇವರಿಗೆ ಆ ಪಂಜೆ ಎನ್ನುವಂತಹ ಹೆಸರು ಬಂತು. ಇದು ಇವರ ಮನೆತನದ ಹೆಸರು ಕೂಡ ಹೌದು. ಇನ್ನು ಇವರ ಒಂದು ಕಾವ್ಯನಾಮ ಬಂದು ಕವಿಶಿಷ್ಯ ಅನ್ನುವಂಥದ್ದು ಇವರ ಕಾವ್ಯನಾಮ. ಇವರು ಮಂಗಳೂರಿನ ಸಂತ ಅಲೋಶಿಯಲ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡಿತಾರೆ. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಪಂಡಿತರಾಗಿ ಕೆಲಸಕ್ಕೆ ಸೇರ್ತಾರೆ. ಕಾಸರಗೋಡು, ಮಡಿಕೇರಿ, ಮಂಗಳೂರುಗಳಲ್ಲಿ ಉಪಾಧ್ಯಾಯರಾಗಿ, ಮುಖ್ಯೋಪಾಧ್ಯಾಯರಾಗಿ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಮದ್ರಾಸ್ ಮತ್ತು ಮೈಸೂರು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ವಿಭಾಗದ ಸದಸ್ಯರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಪಂಜೆಯವರು ಮಂಗಳೂರಿನ ಬಾಸೆಲ್ ಮಿಷನ್ ಸಂಸ್ಥೆಯ ಸತ್ಯದೀಪಿಕೆ ಪತ್ರಿಕೆಯ ಮೂಲಕ ಸಾಹಿತ್ಯ ಕೃಷಿಯನ್ನು ಆರಂಭಿಸ್ತಾರೆ. ಇವರ ಕವನಗಳು, ಕಥೆಗಳು ರಾಷ್ಟ್ರಬಂಧು, ಸ್ವದೇಶಾಭಿಮಾನಿ, ಸಹಕಾರಿ, ಕಂಠೀರವ, ಸತ್ಯದೀಪಿಕೆ, ಸುವಾಸಿನಿ ಎಂಬ ಪತ್ರಿಕೆಗಳಲ್ಲಿ ಪ್ರಕಟವಾಗಿರೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಕನ್ನಡ ನವೋದಯ ಕಾಲದಲ್ಲಿ ಧಾರವಾಡ, ಮೈಸೂರು, ಮಂಗಳೂರು ಈ 3 ಕೇಂದ್ರಗಳು ಕಾವ್ಯ ಕೃಷಿಯನ್ನು ಪ್ರಭಾವಿಸಿದಂತಹ ಕೇಂದ್ರಗಳು. ಧಾರವಾಡದಲ್ಲಿ ಬೇಂದ್ರೆಯವರು, ಮೈಸೂರಿನಲ್ಲಿ BM ಶ್ರೀಯವರು, ಮಂಗಳೂರಿನಲ್ಲಿ ಪಂಜೆಯವರು ಈ ಕೇಂದ್ರಗಳ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ. ಹಾಗಾಗಿ ಈ 3 ಕೇಂದ್ರಗಳನ್ನು ಕಾವ್ಯ ಕೃಷಿಯ ಕೇಂದ್ರಗಳು ಅಂತ ಹೇಳಲಾಗುತ್ತೆ. ಸುವಾಸಿನಿ ಪತ್ರಿಕೆಯ ಪ್ರಥಮ ಸಂಚಿಕೆಯಲ್ಲಿ ಪಂಜೆಯವರ ಸಣ್ಣ ಕಥೆಗಳು ಪ್ರಕಟ ಆಗ್ತವೆ. ಹಾಗಾಗಿ ಇವರನ್ನು ಸಣ್ಣ ಕಥೆಗಳ ಒಂದು ಜನಕ ಅಥವಾ ಆಧುನಿಕ ಸಣ್ಣ ಕಥೆಗಳನ್ನು ರಚಿಸಿದ ಮೊದಲಿಗ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಪಂಜೆಯವರು ಶ್ರೀ ಉಲ್ಲಾಳ ಮಂಗೇಶರಾಯರ ಸಹಕಾರದಿಂದ 1921ರಲ್ಲಿ ಮಂಗಳೂರಿನ ಕೋಡಿಯಾಲ ಬೈಲು ಅನ್ನುವಂತಹ ಜಾಗದಲ್ಲಿ ಬಾಲ ಸಾಹಿತ್ಯ ಮಂಡಲವನ್ನು ಸ್ಥಾಪನೆ ಮಾಡ್ತಾರೆ. ಪಂಜೆಯವರು ಕನ್ನಡದಲ್ಲಿ ಶಿಶುಗೀತೆಗಳನ್ನು ರಚಿಸಿದ ಮೊದಲ ಕವಿ. ಹಾಗಾಗಿ ಇವರನ್ನು ಕನ್ನಡ ಶಿಶು ಸಾಹಿತ್ಯದ ಜನಕ, ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತ ಕೂಡ ಇವರನ್ನು ಕರೆಯಲಾಗಿದೆ. ಪಂಜೆಯವರು ಕವಿಶಿಷ್ಯ, ರಾಮಾಪಂ, ಅರಟೆಮಲ್ಲ ಈ ಕಾವ್ಯನಾಮಗಳಿಂದಲೂ ಕಾವ್ಯ ರಚನೆ ಮಾಡಿರೋದನ್ನು ನಾವು ನೋಡಲಾಗುತ್ತೆ. ಪಂಜೆಯವರನ್ನು ಗುಪ್ತನಾಮದಲ್ಲಿ ಇಂಗ್ಲಿಷ್ ಪದ್ಯಗಳ ರೂಪಾಂತರ ಮತ್ತು ಭಾಷಾಂತರಗಳು ಮಂಗಳೂರು ಬಾಸೆಲ್ ಮಿಷನ್ ಸಂಸ್ಥೆಯ ಸತ್ಯದೀಪಿಕೆಯ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು. ಪಂಜೆಯವರ ಸಾಹಿತ್ಯ ಕೃಷಿಯನ್ನು ಸುವಾಸಿನಿ ಪತ್ರಿಕೆ ಪ್ರೋತ್ಸಾಹಿಸಿತು ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನು ಶಾಲಾ ವಿದ್ಯಾರ್ಥಿಗಳಿಗಾಗಿ ಸಂಪಾದಿಸಿದ ಕೃತಿಗಳನ್ನು ನೋಡೋದಾದರೆ ಕನ್ನಡದ 1ನೇ ಪಠ್ಯಪುಸ್ತಕ, ಕನ್ನಡದ 2ನೇ ಪಠ್ಯಪುಸ್ತಕ, ಕನ್ನಡದ 3ನೇ ಪಠ್ಯಪುಸ್ತಕ ಈ 3 ಪಠ್ಯಪುಸ್ತಕಗಳನ್ನು ಶಾಲಾ ವಿದ್ಯಾರ್ಥಿಗಳಿಗಾಗಿಯೇ ಇಲ್ಲಿ ಪಂಜೆ ಮಂಗೇಶರಾಯರು ಏನು ಮಾಡ್ತಾರೆ, ಸಂಪಾದಿಸಿ ಪ್ರಕಟಿಸ್ತಾರೆ. ಈ 1ನೇ ಪಠ್ಯಪುಸ್ತಕದಲ್ಲಿ 41 ಪದ್ಯಗಳ ಸಂಗ್ರಹ ಇದೆ. ಇದು ಪಂಜೆಯವರು ಬರೆದ ಜೋಗುಳ ಹಾಡು, ನಕ್ಷತ್ರ, ಜೇನುಹುಳ, 8 ಬೇಡರು, ಹೊಗೆಯ ಗಾಡಿ, ಉದ್ಯಮ, ಹಾವಿನ ಹಾಡು, ನಾಗಣ್ಣನ ಕನ್ನಡಕ, ರಂಗಸೆಟ್ಟಿ, ಜೇಡನೋ ನೊಣವೋ ಎಂಬ 10 ಪದ್ಯಗಳು ಇದರಲ್ಲಿ ಸಂಗ್ರಹ ಆಗಿದ್ದಾವೆ. ಇನ್ನು 2ನೇ ಪಠ್ಯಪುಸ್ತಕದಲ್ಲಿ 22 ಪದ್ಯಗಳ ಸಂಗ್ರಹ ಇದೆ. ಪಂಜೆಯವರ ನಂಬಿಕೆ, ಮನಸ್ಸಾಕ್ಷಿ, ಜೋಗುಳ, ಅಣ್ಣನ ವಿಲಾಪ ಈ ಮೊದಲಾದ 13 ಪದ್ಯಗಳು ಇದರಲ್ಲಿ ಸಂಗ್ರಹಿಸಲಾಗಿದೆ. ಇನ್ನು ಕನ್ನಡದ 3ನೇ ಪಠ್ಯಪುಸ್ತಕ ಇದರಲ್ಲಿ 52 ಪದ್ಯಗಳು ಪಂಜೆಯವರು ಬರೆದಂತಹ ಕೆಲವು ಪದ್ಯಗಳು ಮತ್ತು ಕರ್ನಾಟಕ ದೇಶದ ರಾಜರುಗಳ ಪದ್ಯಗಳನ್ನು ಇದರಲ್ಲಿ ಸಂಗ್ರಹಿಸಲಾಗಿದೆ. ಈ 3 ಪಠ್ಯಪುಸ್ತಕಗಳನ್ನು ಪಂಜೆಯವರು ಸಂಪಾದಿಸಿಕೊಟ್ಟಿದ್ದಾರೆ. ಇನ್ನು ಜನಪ್ರಿಯ ಶಿಶುಗೀತೆಗಳನ್ನು ನಾವು ನೋಡೋದಾದರೆ ತೆಂಕಣ ಗಾಳಿ ಆಟ, ಉತ್ತರಿ ಹಾಡು ಇದು ಕೊಡಗಿನ ಜನಪ್ರಿಯ ಉತ್ತರಿ ಹಬ್ಬದ ಪ್ರಯುಕ್ತ ರಚಿಸಿರುವಂಥದ್ದು. ಉದಯರಾಗ, ಅಣ್ಣನ ವಿಲಾಪ, ಉತ್ತಮ ರಾಜ್ಯ, ಒಲೆಯನ ಹಾಡು, ಚಂದ್ರನನ್ನು ಪರಾಜಿತ ವಿದ್ಯಾರ್ಥಿಯ ಪ್ರಲಾಪ, ಸತ್ಯ ಸೀಮೆಗೆ, ತೂಕಡಿಕೆಯನ್ನು ಕಳೆಯದೇಕೆ ಕುಳಿತಿಹೆ ಗೆಳೆಯ, ಜನ್ಮ ಕತೆ ಇವು ಇವರ ಮಕ್ಕಳ ಒಂದು ಶಿಶುಗೀತೆಗಳು ಅಂತ ಹೇಳ್ಬೋದಾಗಿದೆ. ಇನ್ನು ಇವರ ಪ್ರಮುಖ ಕಥನ ಕವನಗಳನ್ನು ನೋಡೋದಾದರೆ ನಾಗಣ್ಣನ ಕನ್ನಡಕ, ಡೊಂಬರ ಚೆನ್ನೆ, ಕಬ್ಬಿಣದ ಬುದ್ಧಿವಾದ,
ಪಣಿಪಾತದ ಮೂರನೇ ಯುದ್ಧ, ಕಡೆಕೆಂಜಿ, ರಂಗಶೆಟ್ಟಿ, ಜೇಡನೋ ನೊಳವೋ, ಚಂದ್ರೋದಯ, ಕಮಲ, ಲಕ್ಷ್ಮೀಶಕವಿ, ಭೀಷ್ಮ ನಿರ್ಣಯ, ಹರಿಶ್ಚಂದ್ರ ರಾಜ್ಯ ವಿಯೋಗ ಇವು ಇವರ ಒಂದು ಪ್ರಸಿದ್ಧವಾದಂತಹ ಕಥನ ಕವನಗಳು ಅಂತ ಹೇಳಿ ನೋಡ್ಬೋದಾಗಿದೆ. ಇನ್ನು ಇವುಗಳ ಜೊತೆಯಲ್ಲಿ ಅನುವಾದಿತ ಕವನಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಪಂಜೆಯವರ ಅನುವಾದಿತ ಕವನಗಳನ್ನು ನೋಡೋದಾದರೆ ನಕ್ಷತ್ರ, ಅಣ್ಣನ ವಿಲಾಪ, ಕಡೆಕಂಜಿ, ಜೇಡನೋ ನೊಳವೋ ಅನ್ನುವಂಥದ್ದು ಇವರ ಅನುವಾದಿತ ಕವನಗಳು. ಇನ್ನು ಇವರ ಕಾದಂಬರಿಗಳು ಕೋಟಿ ಚೆನ್ನಯ್ಯ ಮತ್ತು ಚಂಡಿಕಾ ರಹಸ್ಯ ಸಮಾಸ ಅನ್ನುವಂತಹ ಕಾದಂಬರಿಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಈ ಕೋಟಿ ಚೆನ್ನಯ್ಯ ಅನ್ನೋದು ತುಳುನಾಡಿನ ಜನಪದ ಕಥೆಯನ್ನು ಆಧರಿಸಿದ ಕಿರು ಐತಿಹಾಸಿಕ ಕಾದಂಬರಿ. ಈ ಚಂಡಿಕಾ ರಹಸ್ಯ ಸಮಾಜ ಅನ್ನೋದು ಪತ್ತೆದಾರಿ ಕಾದಂಬರಿ. ಇನ್ನು ಇವರ ಸಂಶೋಧನಾ ಕೃತಿ ಬಂದು ಪಂಚಕಜ್ಜಾಯ ಅನ್ನುವಂಥದ್ದು ಎಲ್ಲ ಸಂಶೋಧನಾ ಲೇಖನಗಳ ಸಂಗ್ರಹ ಇದು. ಇನ್ನೊಂದು ಸಂಪಾದಿತ ಕೃತಿ ಕೇಶಿರಾಜನ ಶಬ್ದಮಣಿ ದರ್ಪಣ ಅನ್ನುವಂಥದ್ದು ಇವರ ಒಂದು ಸಂಪಾದಿತ ಕೃತಿ. ಇನ್ನು ಇವರ ಬಂದಂತಹ ಪುರಸ್ಕಾರಗಳನ್ನ ನೋಡೋದಾದರೆ ಪಂಜೆಯವರು 1934ರಲ್ಲಿ ರಾಯಚೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಮತ್ತು ಇವರ ತೆಂಕಣ ಗಾಳಿ ಎಂಬ ಶತಮಾನೋತ್ಸವ ಸ್ಮರಣ ಸಂಚಿಕೆಯನ್ನು ಅರ್ಪಿಸಲಾಗಿದೆ. ಪಂಜೆಯವರ ನೆನಪಿಗಾಗಿ ಎಂಬ ಸ್ಮಾರಕ ಗ್ರಂಥವನ್ನು ಕೂಡ ಹೊರತರಲಾಗಿದೆ. ಇದಿಷ್ಟು ಇವರ ಒಂದು ಸಂಕ್ಷಿಪ್ತ ಪರಿಚಯ. ಧನ್ಯವಾದಗಳು.